ನಾನಿವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಾನು 50ನೇ ವಿಡಿಯೋ ತುಂಬ ಸ್ಪೆಷಲಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಸ್ಪೆಷಲಾಗಿ ಮಾಡೋಕ್ಕೆ ನಾನಿವತ್ತು ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ. ನನ್ನ ಜೊತೆ ನನ್ನ ಸ್ನೇಹಿತರು ಗುರು ಅವರಿದ್ದಾರೆ. ನಮಸ್ಕಾರ ಎಲ್ರಿಗೂ. ಈಗಾಗಲೇ ನಿನ್ನೆ ಹೇಳಿದ್ರು ಲೈವಲ್ಲಿ ಬಂದಾಗ 50ನೇ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರ್ಲಿ ಅಂತ. ಸೊ ಹಂಗಾಗಿ ಹಾಫ್ ಸೆಂಚುರಿದ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರ್ಲಿ ಅಂತ ಸ್ಪೆಷಲ್ ಜಾಗಕ್ಕೆ ಬಂದಿದ್ವಿ. ಆ ಜಾಗ ನಾವು ಹೆಸರು ಹೇಳೋಕ್ಕೂ ಮುಂಚೆ ಆ ಜಾಗ ತೋರಿಸಿದ್ರೆ ನಿಮ್ಗೆ ಗೊತ್ತಾಯ್ತು ಎಲ್ರಿಗೂ ಏನಪ್ಪ ವಿಶೇಷ, ಏನಪ್ಪ ಅದು ಶಕ್ತಿ ಅನ್ನೋದು. ಇವಾಗ ತೋರಿಸ್ತೀವಿ ನಾವು ನಿಮ್ಗೆ. ನಾನಿವತ್ತು ಕಲ್ಪವೃಕ್ಷ ಕ್ಷೇತ್ರ ರಾಯರ್ ಮಠಕ್ಕೆ ನಾನು ಬಂದಿದ್ದೀನಿ. 50ನೇ ವಿಡಿಯೋ ಸ್ಪೆಷಲ್ ಆಗಿರ್ಲಿ ಅಂತ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ರಾಯರ್ ದರ್ಶನ ಮಾಡಿಸ್ತೀನಿ, ಬನ್ನಿ ನೋಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ಎಡಭಾಗದಲ್ಲಿ ತುಂಬಾ ಸೇವೆಗಳಿತ್ತು. ಅದರಲ್ಲಿ ನಾನು ಅಕ್ಕಿ ಬೆಲ್ಲ ಸೇವೆ ತಗೊಂಡೆ. ಅಕ್ಕಿ ಬೆಲ್ಲ ತಟ್ಟೆ ಹಿಡ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕಿ ದೇವ್ರಿಗೆ ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಅಂತ ಹೇಳಿದ್ರು. ರಾಯರ್ ಮುಂದೆ ಅಕ್ಕಿ ಬೆಲ್ಲ ತಟ್ಟೆ ಹಿಡ್ಕೊಂಡು ಸೇವೆದ ಸಂಕಲ್ಪ ಮಾಡ್ಕೊಂಡು ಒಂದು ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ. ಈ ತರ ಯಾವ್ದಾದ್ರು ಸೇವೆ ನಿರ್ವಹಿಸ್ಬೇಕು ಅಂದ್ರೇನೆ ತುಂಬಾ ಖುಷಿ ಆಗತ್ತೆ. ನಮಗೂ ಸೇವೆ ಮಾಡೋ ಭಾಗ್ಯ ಸಿಕ್ತಲ್ಲ ಅಂತ ಅನ್ಸುತ್ತೆ. ಅದರಲ್ಲೂ ಇದು ಅನ್ನದ ಸೇವೆ. ನಾವು ಎಷ್ಟು ದಾನ ಮಾಡ್ತೀವೋ ಅದು ಬೇರೆ ರೂಪದಲ್ಲಿ ನಮಗೆ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ರಾಯರ್ಗೆ ಪ್ರದಕ್ಷಿಣೆ ಹಾಕಾದ್ಮೇಲೆ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವ್ರಿದೆ, ಅಲ್ಲಿಗೂ ಪ್ರದಕ್ಷಿಣೆ ಹಾಕಿ ಅಂತ ಹೇಳಿದ್ರು. ನಾನಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅನ್ನಪೂರ್ಣೇಶ್ವರಿ ತಾಯಿಗೆ ಪ್ರದಕ್ಷಿಣೆ ಹಾಕೊಂಡು ಸಂಕಲ್ಪ ಮಾಡಿರೋ ಅಕ್ಕಿ ಬೆಲ್ಲನ ದೇವ್ರ ಮುಂದೆ ಇಟ್ಟು ದೇವ್ರಿಗೆ ತಲುಪಿಸಿದ್ರೆ ಈ ಸೇವೆ ಪೂರ್ತಿ ಆಗತ್ತೆ. ಈ ಭೂಮಿಲಿರೋ ಪ್ರತಿಯೊಂದು ಜೀವಿಗೂ ಅನ್ನ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ದೇವರಲ್ಲಿ. ನಾನಿವಾಗ ರಾಯರ್ ಮಠದ ಒಳಗಡೆ ಇದ್ದೀನಿ. ಗುರು ಅವರು ರಾಯರ್ದು ಪೇಂಟ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಏನಂತಂದ್ರೆ ತುಂಬಾ ದಿನದಿಂದ ನಾನು ಈ ಜಾಗಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಬರಕ್ಕೆ ಆಗಿರ್ಲಿಲ್ಲ. ಇವತ್ತು ಬಂದಿದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಗುರು ಅವರು ಅವ್ರಿಗೆ ಇಷ್ಟವಾದ ಕೆಲಸ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ನಾನು ತುಂಬಾ ದಿವಸದಿಂದ ನಿಟ್ಟಿಂಗ್ ಮಾಡ್ಬೇಕಂತ ಅನ್ಕೊಂಡು ಮಾಡಕ್ ಆಗಿರ್ಲಿಲ್ಲ. ಇಲ್ಲಿ ಬಂದು ಹೆಂಗು ಸ್ವಲ್ಪ ಹೊತ್ತು ಫ್ರೀ ಇರ್ತೀನಲ್ಲ ಅಂತ ನಿಟ್ಟಿಂಗ್ ಮಾಡ್ತಾ ಇದ್ದೀನಿ ಇವಾಗ. ಇದನ್ನ ನನಗೆ ನಮ್ಮಪ್ಪನ ಟೀಚರ್ ಒಬ್ರು ಉಮಾ ಮೇಡಮ್ ಅಂತ ಇದ್ದಾರೆ, ಅವ್ರು ಹೇಳ್ಕೊಟ್ಟಿದ್ದು. ಅವ್ರು ತುಂಬಾ ಚೆನ್ನಾಗಿ ನಿಟ್ ಮಾಡಿದ್ದಾರೆ. ಸೊ ನನಗೂ ನಿಟ್ ಮಾಡಬೇಕು ಅಂತ ಅವ್ರ ಹತ್ರ ಹೇಳಿಸ್ಕೊಂಡೆ. ಸ್ವಲ್ಪ ಕಲ್ತ್ಕೋತಾ ಇದ್ದೀನಿ ಇವಾಗ. ಇಷ್ಟು ಹಾಕಿದ್ದೀನಿ ನಾನು. ಇಷ್ಟು ಹಾಕಿ ಬಿಟ್ಟಿದ್ದೆ. ಇವಾಗ ಪುನಃ ಸ್ಟಾರ್ಟ್ ಮಾಡೋಣ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಲೈಫಲ್ಲಿ ನಾವು ಮುಂದೆ ಹೋಗ್ತಾನೆ ಇಲ್ಲ ಅಂತ ಅನ್ಸ್ಬಿಡತ್ತೆ. ಏನೇ ಮಾಡಿದ್ರು ನಮ್ಮ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ ಅಂತ ಅನ್ಸತ್ತೆ. ಅಂಥ ಟೈಮಲ್ಲಿ ಇಂಥ ಜಾಗಕ್ಕೆ, ಇಂಥ ಕ್ಷೇತ್ರಕ್ಕೆ ಬಂದರೆ ಒಳ್ಳೇದಾಗತ್ತೆ ಅಂತ ನನಗಂತೂ ನಂಬಿಕೆ ಇದೆ. ಖಂಡಿತ ನನಗೆ ರಾಯರು ಅನುಗ್ರಹ ಕೊಡ್ತಾರೆ, ನನಗೆ ಆ ನಂಬಿಕೆ ಇದೆ. ನೋಡೋಣ. ಏನೇ ಆದರೂ ಲೈಫಲ್ಲಿ ಬೇಜಾರು ಮಾಡ್ಕೋಬಾರ್ದು, ಅದೊಂದು ಪಾಠನ ಕಲ್ತ್ಕೋಬೇಕು ನಾವು. ಏಕೆಂದರೆ ಬೇಜಾರು ಮಾಡಿಕೊಂಡು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ಇನ್ನೂ ಏನು ಕೆಲಸನೂ ಆಗಲ್ಲ. ನನಗಂತೂ ಇಲ್ಲಿ ಬಂದು ಒಂಥರ ತುಂಬ ಖುಷಿ ಆಗ್ತಾ ಇದೆ. ಪ್ಲೇಸ್ ಅಂತೂ ತುಂಬ ಕಾಮ್ ಆಗಿದೆ. ಎಷ್ಟು ಕಾಮ್ ಆಗಿದೆ ಅಂತಂದರೆ ನೋಡಿ, ನವಿಲ್ ಕೂಗೋದೆಲ್ಲ ಕೇಳಿಸ್ತಾ ಇದೆ ಇಲ್ಲಿ. ಅಷ್ಟು ಕಾಮ್ ಆಗಿದೆ.
ಇವಾಗ ಮಧ್ಯಾಹ್ನ 1:30 ಆಗಿದೆ. ಇಲ್ಲಿ 1 ಅವರ್ ಇದ್ಬಿಟ್ಟು ನಾವು ಹೊರಡ್ತೀವಿ. ಮುಂಚೆ ಒಂದ್ಸಲ ಇಲ್ಲಿಗೆ ಬಂದಿದ್ದೆ, ಅವಾಗ ಕೊರೋನಾ ಬರೋಕ್ಕಿಂತ ಮುಂಚೆ ಅನ್ಸತ್ತೆ. ಒಂದು 4-5 ವರ್ಷದ ಹಿಂದೆ ಇಲ್ಲಿಗೆ ಬಂದಿದ್ದೆ. ನೆಕ್ಸ್ಟ್ ಇವಾಗಲೇ ಬರ್ತಾ ಇರೋದು. ಅವಾಗ ಹೆಂಗಿತ್ತು ಹಾಗೆ ಇದೆ ಇದೆಲ್ಲ ಪ್ಲೇಸು. ನೋಡಿ ಇವರು ಸ್ಕೆಚ್ ಮಾಡ್ತಾ ಇದ್ದಾರೆ ಇವಾಗ. ಇದು ರಾಯರ ವಿಗ್ರಹ. ರಾಯರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಮೂರ್ತಿ. ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ ಇವಾಗ. ಬಾಳೆ ಎಲೆ ಊಟ ವ್ಯವಸ್ಥೆ ಇರುತ್ತೆ ಇಲ್ಲಿ. ಒಬ್ರಿಗೆ 250 ರೂಪಾಯಿ. ನಾವು ಯಾವತ್ತು ಹೋಗ್ತೀವಿ ಅದಕ್ಕಿಂತ ಹಿಂದಿನ ದಿನ ಇಲ್ಲಿಗೆ ತಿಳಿಸ್ಬೇಕು, ಬೇಕು ಅಂತಂದರೆ. ಇದು ರಥ. ಇಲ್ಲಿ ಪೂಜೆ ಇರುತ್ತೆ. ಬೇರೆ ಬೇರೆ ಥರದ್ದು ಪೂಜೆ ಹಾಕಿದ್ದಾರೆ ಇಲ್ಲಿ. ಇಲ್ಲಿ ಸ್ವಲ್ಪ ಫೋಟೋಸ್ ಹಾಕಿದ್ದಾರೆ ರಾಯರದು. ಇದ್ರದ್ದು ಹಿಸ್ಟ್ರಿ ಎಲ್ಲ ನನಗೆ ಗೊತ್ತಿಲ್ಲ. ದೇವಸ್ಥಾನದ ಮುಂದೆ ಇದ್ದೀನಿ ನಾನು ಇವಾಗ. ಮಳೆ ಬರೋ ಹಾಗಿದೆ, ತುಂಬ ಗಾಳಿ ಬೀಸ್ತಾ ಇದೆ. ಈ ಜಾಗ ಅಂತೂ ತುಂಬ ಚೆನ್ನಾಗಿದೆ. ಮಠದ ಸುತ್ತಮುತ್ತ ಭಾರಿ ಖಾಲಿ ಜಾಗ ಇದೆ, ಅಷ್ಟಾಗಿ ಜನಗಳದ್ದು ಓಡಾಟ ಇಲ್ಲ. ನೀವೊಂದ್ಸಲ ಬನ್ನಿ, ಇಲ್ಲಿ ರಾಯರದು ದರ್ಶನ ಆಗುತ್ತೆ, ಜೊತೆಗೆ ನಿಮಗೆ ಜಾಗ ಅಂತೂ ತುಂಬ ಇಷ್ಟ ಆಗುತ್ತೆ. ಗುರು ಅವರೇ, ಇದೆಲ್ಲ ಮಾಡೋಕ್ಕೆ ತುಂಬ ಕಲಿಯಬೇಕಲ್ವಾ? ಪ್ರಾಕ್ಟೀಸ್ ಅದೇ, ತುಂಬ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಏನು ಕಷ್ಟ ಅಲ್ಲ. ಸೊ ಆದ್ರೂ ಇದಕ್ಕೆ ಆದಂತ ಒಂದು ನಾಲೆಡ್ಜ್ ಬೇಕು ಬರೆಯಕ್ಕೆ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಎಲ್ಲ ಇದಾಗುತ್ತೆ. ನಮಗೆಲ್ಲ ನೋಡಿದ್ರೆ ಹೆಂಗೆ ಇಷ್ಟೊಂದು ಕಲರ್ ಮಿಕ್ಸ್ ಮಾಡಿ ಬರೀತಿದ್ದಾರೆ ಅಂತ ಅನ್ಸುತ್ತೆ. ನಮಗೂ ಸ್ಟಾರ್ಟ್ ಮಾಡೋಕೆ ಮುಂಚೆ ಹಂಗೆ ಅನ್ಸುತ್ತೆ. ತುಂಬ ಎಂಜಾಯ್ ಕೊಡುತ್ತೆ, ಖುಷಿ. ಎಂಜಾಯ್ ಮಾಡ್ತೀವಿ ಮಾಡ್ಬೇಕಾದ್ರೆ ನಾವು. ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಎಂಜಾಯ್ ಮಾಡ್ತಾ ಇರ್ತೀವಿ. ಗುರು ಅವರೇ, ನಂಗೊಂದು ಡೌಟು. ಎಲ್ಲ ಪೇಂಟಿಂಗ್ಸ್ಗೂ ನಾನು ನೋಡ್ದಂಗೆ ಸಣ್ಣ ಸಣ್ಣ ಬ್ರಷ್ ಯೂಸ್ ಮಾಡ್ತಿದ್ರಿ. ಈ ಪೇಂಟಿಂಗಿಗೆ ಸ್ವಲ್ಪ ಅಗ್ಲ ಬ್ರಷ್ ಇರೋ ದೊಡ್ಡದು ಯೂಸ್ ಮಾಡ್ತಿದ್ದೀರಾ, ಏನಕ್ಕೆ ಅಂತ ಹೇಳ್ತೀರಾ? ಏನಕ್ಕೆ ಅಂತಂದ್ರೆ ಚಿಕ್ಕ ಚಿಕ್ಕ ಬ್ರಷ್ ಸಣ್ಣ ಸಣ್ಣ ಏರಿಯಾಗಳು, ಅಂದ್ರೆ ಚಿಕ್ಕ ಚಿಕ್ಕ ಪಾರ್ಟ್ ಇರ್ತಲ್ಲ, ಕಣ್ಣು, ಈ ತುಟಿಯಿಂದಕ್ಕೆಲ್ಲ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾತಿಲ್ಲಿ ದೊಡ್ಡ ದೊಡ್ಡ ಬ್ರಷ್ ಬೇಗ ಏರಿಯಾ ಕವರ್ ಆಗುತ್ತೆ ಅಂತ ಒಂದು. ಇನ್ನೊಂದು, ಈ ಬ್ರಷ್ ವಿಶೇಷತೆ ಏನಂತಂದ್ರೆ ಸುಮಾರು ಪೇಂಟಿಂಗ್, ಸುಮಾರು ದೇಶಗಳು ಸುತ್ತಾಡಿದೆ ಬ್ರಷ್. ಯಾಕೆಂತಂದ್ರೆ ಇದು ಮಾಡಿದ್ದು, ಈ ಬ್ರಷ್ ಯೂಸ್ ಮಾಡ್ತಿದ್ದು ವಿಲಾಸ್ ನಾಯಕ್ ಸರ್ ಅಂತ, ನಮ್ಮ ಗುರುಗಳು, ನನಗೆ ಇನ್ಸ್ಪಿರೇಷನ್. ಸೊ ಅವ್ರು ಯೂಸ್ ಮಾಡ್ತಿದ್ದ ಬ್ರಷ್ ನಾನು ಕೇಳಿ ಇಸ್ಕೊಂಡಿದ್ದು. ಅಂದ್ರೆ ಅವ್ರದ್ದು ಒಂದು ಬ್ಲೆಸ್ಸಿಂಗ್ ಇರ್ಲಿ, ಯಾವಾಗ್ಲೂ ಅವ್ರದ್ದು ಬ್ಲೆಸ್ಸಿಂಗ್ ಜೊತೆಲಿ ಇರ್ಲಿ ಅನ್ನೋ ತರ. ಸೊ ಎಲ್ಲಿ ಯಾವುದೇ ಪೇಂಟಿಂಗ್ ಮಾಡಿದ್ರು, ಎಲ್ಲೇ ಹೋದ್ರು ಈ ಬ್ರಷ್ ತಗೊಂಡು ಹೋಗ್ತೀನಿ, ಇದು ಯೂಸ್ ಮಾಡ್ತಿರ್ತೀನಿ ನಾನು. ನಿಮ್ಗೆ ಅದು ಸೆಂಟಿಮೆಂಟ್ ಇದ್ದಂಗೆ. ಎಸ್ ಎಸ್ ಎಸ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಅಷ್ಟೊತ್ತಿಂದ ಕೂತು ಇಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇವಾಗ ಮೇಯ್ನಾಗಿ ಗುರುಗಳದ್ದು ಕಣ್ಣು ಬರಿತಾ ಇದ್ದಾರೆ. ಹೆಂಗೆ ಪಿಕ್ಚರ್ ಚೇಂಜ್ ಆಗೋಗುತ್ತೆ ಅಂತ ನಾನು ನೋಡಕ್ ಕಾಯ್ತಾ ಇದ್ದೀನಿ. ಯಾಕೆಂದ್ರೆ ಕಣ್ಣು ಬರೆಯೋಕ್ಕಿಂತ ಮುಂಚೆನೆ ಒಂಥರ ಕಾಣಿಸ್ತಿರುತ್ತೆ, ಬರ್ದಾದ್ಮೇಲೆ ಇನ್ನೊಂಥರ ಕಾಣಿಸುತ್ತೆ.
ಗುರುಗಳದ್ದು ಚಿತ್ರ ಬಿಡ್ಸಾಯ್ತು, ಅದನ್ನ ಪೂಜೆ ಕೊಡ್ತಾ ಇದ್ದಾರೆ ಗುರು ಅವರು. ಇಲ್ಲಿಗೆ ಬಂದು ರಾಯರ ಮುಂದೆ ಕೂತ್ಕೊಂಡು ರಾಯರದೇ ಚಿತ್ರ ಬಿಡ್ಸೋದು ಅವ್ರಿಗೆ ಎಷ್ಟೋ ದಿನದ್ದು ಆಸೆ ಆಗಿತ್ತಂತೆ. ಅದಕ್ಕೆ ನಾನು ಇಲ್ಲಿ ಬರ್ತೀನಿ ಅಂದ ತಕ್ಷಣ ಅವರು ನನ್ನ ಜೊತೆನೆ ಬಂದ್ರು. ಗುರುಗಳ ಚಿತ್ರದ್ದು ಪೂಜೆ ಮುಗೀತು. ಗುರು ಅವರೇ, ಪೇಂಟ್ ಮಾಡಿದೀರಾ, ಈ ಪೇಂಟಿಂಗ್ಗೆ ಪೂಜೆನೂ ಆಗಿದೆ ಇವಾಗ. ತುಂಬಾ ಖುಷಿ ಆಯ್ತಾ ನಿಮ್ಗೆ? ತುಂಬಾ ಖುಷಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಖುಷಿ. ಖುಷಿ ಅಂತ ಹೇಳಕ್ಕಾಗಲ್ಲ, ಯಾಕೆಂತಂದ್ರೆ ಈ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಕೂತು ಅದು ರಾಯರ್ದು ಪೇಂಟಿಂಗ್ ಮಾಡಬೇಕು, ಅದೊಂದು ಪುಣ್ಯ ಅನ್ಬೇಕು. ಸೊ ಆ ಪುಣ್ಯದ ಫಲನೇ ಇಲ್ಲಿ ಪೇಂಟಿಂಗ್ ಮಾಡೋದು ಅವಕಾಶ ಸಿಕ್ಕಿತ್ತು. ನಿಜ ಹೇಳ್ಬೇಕಂದ್ರೆ ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ಚೆನ್ನಾಗಿ ಪೇಂಟ್ ಮಾಡಿದೀರಾ. ಅದು ಈ ಪೇಂಟ್ಗೆ ಒಂದು ಪೂಜೆನೂ ಆಗಿದೆ, ಜೀವ ಬಂದಂಗ ಆಗಿದೆ ಇದಕ್ಕೆ. ಈ ಟೈಮಲ್ಲಿ ಇವಾಗ ನಾನು ಸುಮ್ನೆ ಕೇಳ್ತಾ ಇರೋದು, ದೇವ್ರನ್ನ ಏನಂತ ಕೇಳ್ಕೊಂಡ್ರಿ ನೀವು? ಏನಿಲ್ಲ, ಅಂದ್ರೆ ಎಲ್ಲ ಕಡೆ ಹೋದಾಗ ಎಲ್ಲ ದೇವ್ರದ್ದು ಏನ್ ಕೇಳ್ತಿರ್ತೀವಿ ಅನೇಕ, ಅದನ್ನು ಕೂಡ ಇಲ್ಲಿ ಸಹ ಕೇಳ್ಕೊಂಡೆ. ಒಳ್ಳೇದು ಮಾಡಪ್ಪ, ಹಾಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ತಗೊಳ್ಳಿ. ಸರಿ, ನೀವೇನಂತ ಕೇಳ್ಕೊಂಡ್ರಿ? ನಾನು ಇವಾಗ ಎಲ್ಲಿಗೆ ಹೋದಾಗ್ಲೂ ಒಂದೇ ಕೇಳ್ಕೊಳ್ಳೋದು, ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊತೀನಿ. ಹೌದಾ? ಹಂಗ್ ಕೇಳ್ಕೊತೀನಿ. ಯಾಕೆಂದ್ರೆ ಮೇನ್ ಆಗಿ ನನ್ಗೆ ಇವಾಗ ಫೋಕಸ್ ಮಾಡ್ತಿರೋ ಕೆಲಸ ಇದೆ. ಇದನ್ನ ಯೂಟ್ಯೂಬ್ ಪ್ರೊಫೆಷನಲ್ ಆಗಿ ತಗೊಂಡಿದ್ದೀರಿ. ಹೌದು. ಹಾಗಾದ್ರೆ ಒಳ್ಳೇದಾಗ್ಲಿ, ನಿಮ್ದು ಕೇಳ್ಕೊಳ್ತೇನೆ. ತುಂಬಾ ಎತ್ತರಕ್ಕೆ ಬೆಳೆಯಲಿ ನಿಮ್ದು. ಥ್ಯಾಂಕ್ ಯು. ಯಾರೆಲ್ಲ ರಾಯರ್ ಭಕ್ತರಿದ್ರ ಎಲ್ಲರೂ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ವಿಡಿಯೋಸ್ ಇಷ್ಟ ಆದ್ರೆ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬ್ಲೆಸ್ಸಿಂಗು, ಎಲ್ಲರಿಗೂ ಸಪೋರ್ಟ್ ಇವ್ರಿಗೆ ಇರ್ಲಿ. ಹಾಗೆ ನಮ್ಮ ಕಡೆನೂ ಕೂಡ ಈ ಪೇಂಟಿಂಗ್ ಮೂಲಕ ಒಳ್ಳೇದಾಗ್ಲಿ. ಬೆಸ್ಟ್ ಯೂಟ್ಯೂಬ್ ಚಾನಲ್ ಚೆನ್ನಾಗಾಗ್ಲಿ. ಇದ್ ನನ್ಗ ಎಸ್ ಎಸ್ ಪೂಜೆ ಆಗಿರೋದು ರಾಯರು ನನ್ಗೆ ಯೂಟ್ಯೂಬ್ ಚಾನಲ್ಗೆ ಬ್ಲೆಸ್ಸಿಂಗ್ ಅನ್ನೋ ತರ ಅನ್ಕೊಂಡೇ ಇರ್ಲಿಲ್ಲ ನಿಜವಾಗ್ಲೂ ಕೊಡ್ತಿದ್ದೀರಾ ಅಂತ. ಇಷ್ಟೊತ್ತು ನಾನು ಇಷ್ಟೊಂದು ಕಷ್ಟಪಟ್ಟು ಬರ್ದು ಪೂಜೆ ಮಾಡಿಸಿ ನಾನು ನೀವು ಮನೆಗೆ ತಗೊಂಡು ಹೋಗ್ತೀರಾ ಅನ್ನೋರಂಗೆ ಇದ್ದೆ, ನನಗೆ ಕೊಡ್ತೀರಾ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ನಾನು ರಾಯರ್ನ ಕರ್ಕೊಂಡು ಮನೆಗೆ ಹೋಗ್ತೀನಿ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಗುರು ಅವರೇ, ಥ್ಯಾಂಕ್ ಯು. ಎಲ್ಲರೂ ನೋಡ್ತೀರಾ? ನಿಜವಾಗ್ಲೂ ನಾನ್ ತಗೊಂಡು ಹೋಗ್ತಿದ್ದೀನಿ ಅಂತ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಇದ್ದಕ್ಕಿದ್ದಂಗೆ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಎಲ್ರಿಗೂ ರಾಯರ ಆಶೀರ್ವಾದದಲ್ಲಿ ಎಲ್ಲರಿಗೂ ಒಳ್ಳೆದಾಗಲಿ. ರಾಯರ್ ಪ್ರಸಾದ ಎಲ್ಲರೂ ತಿಂತಾ ಇದ್ದೀವಿ ಇವಾಗ. ದೇವ ಸನ್ನಿಧಾನದಲ್ಲಿ ಪ್ರಸಾದ ತಗೋತಾ ಇದ್ದೀನಿ. ಅನ್ನ ಪ್ರಸಾದ. ಏನಂದ್ರೆ ಈ ತರ ಜಾಗಕ್ಕೆಲ್ಲ ಬಂದ್ರೆ ನಮ್ಗೇನೋ ಒಂದು ಶಕ್ತಿ ಬಂದಂಗೆ ಅನ್ಸತ್ತೆ. ಏನೋ ಒಂದು ಮನ್ಸು ನಿರಾಳ ಅಂತ ಅನ್ಸುತ್ತೆ. ನಾವೇನ್ ದಾನ ಮಾಡಿದ್ವಿ ಅದ್ ನಮ್ಗೆ ಹಿಂದಿರುಗಿ ಬರುತ್ತೆ ಅನ್ನಕ್ಕೆ ಇದೆ ಸಾಕ್ಷಿ. ನಾನು ಅಕ್ಕಿ ಬೆಲ್ಲದ ಸೇವೆ ಮಾಡಿದೆ, ಅದು ಅನ್ನದ ರೂಪದಲ್ಲಿ ನನ್ಗೆ ಹಿಂದಿರುಗಿ ಬಂದಿದೆ. ನನ್ಗಷ್ಟೇ ಅಲ್ಲ, ಅನ್ನ ಪ್ರಸಾದನ ಎಲ್ಲರೂ ತಿಂದ್ವಿ. ಇಷ್ಟು ಬೇಗ ಇದು ಹಿಂದಿರುಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇದ್ರಲ್ಲೇ ಹೇಳ್ಬೋದು ರಾಯರಿದ್ದಾರೆ ಅಂತ.